ಜನ ಬರ್ತಾರೆ ನೋಡ್ತಾ ಇಲ್ಲ ರಾಗಿ ಮತ್ತೆ ಹಾಲು ತಾಯಿನ ಮಕ್ಕಳು ತಣ್ಣಗ ಮಾಡಲಿ ಮನೆ ಅವನು ಹೋಗ್ಬೇಕು. ಹಲೋ ನಮಸ್ಕಾರ ಎಲ್ರಿಗೂ, ನಾನೇ ನಿಮ್ಮ ಪ್ರೀತಿ ಅಲಿಕ್ಕಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಆ್ಯಕ್ಚುಲಿ ನಮ್ಮೂರ ಹಬ್ಬನ ನಡೀತಿದೆ, ಅದಕ್ಕೋಸ್ಕರ ಐ ಆಮ್ ರಿಯಲಿ ವೆರಿ ಎಕ್ಸೈಟೆಡ್. ಅದು ನಮ್ಮ ದುರ್ಗಾ ಪರಮೇಶ್ವರಿನೂ ಬರ್ತಾರೆ. ಐ ಆಮ್ ರಿಯಲಿ ಸೋ ಹ್ಯಾಪಿ. ನಮ್ಮಮ್ಮದು 11 ರೂಪ, ಪಾರ್ವತಿ ದೇವಿದು 11 ರೂಪ, 11 ದೇವ್ರು ತರ್ತಾರೆ ಈ ವರ್ಷ. ಮುಂಚೆ ಎಲ್ಲ ಎಷ್ಟು ತರೋರು? 6 ಅಂತೆ. ಮುಂಚೆ ಎಲ್ಲ 6 ದೇವ್ರು ತರೋರು, ಇವಾಗ 11 ಅಂತೆ. ಆ್ಯಂಡ್ ಐ ಆಮ್ ರಿಯಲಿ ಸೋ ಎಕ್ಸೈಟೆಡ್. ಸೊ 22nd, ಇವತ್ತು ಟುಡೇಸ್ 22nd, ಓಕೆ. 22nd 24th ಗಂಟ ತನುರಾಗಿ ಮುದ್ದೆ ಅರ್ಪಣೆ, ಅಂದರೆ 3 ದಿನಗಳ ವಿಶೇಷ ಅರ್ಚನೆ ಮಾಡೋದು. ತನುರಾಗಿ ಮುದ್ದೆ ಏನಕ್ಕೆ ಮಾಡೋದು? ಕೊಡ್ಲಿ ಮಕ್ಕಳ ಮನೆಗೆ ಅಂತ, ಆದ್ರೆ ತಣ್ಣಗಿರ್ಲಿ ಅಂತನಾ? ತಾಯಿನ ಮಕ್ಕಳು ತಣ್ಣಗ ಮಾಡಲಿ ಮನೆ ಅಂತ. ಹೌದಾ? ಎಲ್ಲಾರ ಮನೇನು ಎಲ್ಲರೂ ಇರ್ತಾರೆ. ಯಾಕೆ ಅದು ಊರ ಹಬ್ಬದ ದಿವಸನೇ ಇಕ್ಬೇಕು? ಊರ ಹಬ್ಬದ ದಿನ ವರ್ಕೊಂಡ್ಕಿಂತ ಮಾಡ್ತಾರಲ್ಲ, ತಾಯಿಗಳೆಲ್ಲ ಬರ್ತಾರೆ. ನಮ್ಮ ಮನೆಗೆ ಬಂದು ತಣ್ಣಗ ಕೊಡ್ಲಿ, ಆರೋಗ್ಯ ಕೊಡ್ಲಿ, ಆಯುಷ್ ಕೊಡ್ಲಿ, ಮಕ್ಕಳಕ್ಕ ಮನೆಯಕ್ಕ ಒಳ್ಳೇದು ಮಾಡಲಿ. ಗೈಸ್ ಇವಾಗ ಹೋಗಿ ಅಲ್ಲಿ ತೋರಿಸ್ತೀನಿ ನಿಮಗೆ ಹೆಂಗಿದೆ ಅಂತ. ನಮ್ಮ ಊರಲ್ಲಿ ಹೊಸ ದೇವಸ್ಥಾನ ಕಟ್ಟಿದ್ದಾರೆ, ಗಂಗಮ್ಮ ದೇವಿ ದೇವಸ್ಥಾನ ಅಂತ. ನೀವೆಲ್ಲ ಬರ್ಬೇಕು ಗೈಸ್, ಯಾರ್ಯಾರು ನೋಡ್ತಿದ್ದಾರೆ ದಯವಿಟ್ಟು ಬಂದು ಅಲ್ಲಿ ನೀವು ಫುಲ್ ಬ್ಲೆಸ್ ಆಗಿಬಿಟ್ಟು ಹೋಗಿ. ಸೊ ಬೇಸಿಕಲಿ 25th ಹಿಂಗೆ ಸೀರೀಸ್ ಮಾಡ್ಕೊಂಡು ಇವಾಗ ಹೇಳ್ಬಿಡ್ಲಾ? ಇಲ್ಲ ಸೀರೀಸ್ ಮಾಡ್ಕೊಂಡು ಹೋಗೋಣ, ಎಲ್ಲ ಹೇಳ್ಬಿಟ್ರೆ ನೋಡಲ್ವಂತೆ. ಸೊ ಇವಾಗ ಸೀರೀಸ್ ಮಾಡ್ಕೊಂಡು ಹೋಗ್ತೀನಿ. ಅದು ಎಷ್ಟು ಪಾರ್ಟ್ ಆಗುತ್ತೋ ಗೊತ್ತಿಲ್ಲ, ಭಾವನ ಮದುವೆ ಥರ. ಸೊ ಸೀರೀಸ್ ಮಾಡ್ಕೊಂಡು ಹೋಗ್ತೀನಿ, ನೋಡೋಣ ಹೇಗಿರುತ್ತೆ ಅಂತ. ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ, ಬಿಕಾಸ್ ಅದು ಓಡಾಡೋದೆಲ್ಲ ಅದು ಲೈಕ್ ಲಿಟ್ರಲಿ ಆ ಗೂಸ್ ಬಂಪ್ಸ್ ಮೂಮೆಂಟ್ ಅವೆಲ್ಲ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಆ್ಯಂಡ್ ಮೊರೋ ನಾನು ದುರ್ಗಾದೇವಿ ಜೊತೆನೇ ಜಾಸ್ತಿ ಇರ್ತೀನಿ, ಗೊತ್ತಿರೋ ವಿಷಯನೇ. ಏನ ಇಲ್ಲ, ಫ್ರೆಂಡ್ ಕಾರಣದಲ್ಲಿ ವ್ಲಾಗ್ ಮಾಡೋಕ್ಕೆ ಬರ್ತಾ ಇಲ್ಲ, ಅದಕ್ಕೋಸ್ಕರ. ಸೊ ಅಲ್ಲಿ ತೋರಿಸ್ತೀನಿ. ಆಮೇಲೆ ಅದನ್ನ ತೊಗೊಂಡೋಗಿ ಅದು ಬಿಡ್ತಾರೆ. ಎಲ್ಲಿ ಬಿಡ್ತಾರೆ? ನಂಜಪ್ಪ ಸರ್ಕಲ್, ಜಿಕೆ, ಆಮೇಲೆ ನಂಜಪ್ಪ ಸರ್ಕಲ್. ಒಂದೊಂದು ಫಸ್ಟ್ ಅಂದ್ರೆ ಎಲ್ಲರೂ ನೆಟ್ಕೊಂಡು ಹೋಗ್ಬೇಕಾ? ಇಲ್ಲ ಅಂದ್ರೆ ಇವಾಗ ಅವೆಲ್ಲ ಮಾಡ್ತಾರೆ ಇವಾಗ. ಗೈಸ್ ನಾನು ತೋರಿಸ್ತೀನಿ, ಇವೆಲ್ಲ ಫುಲ್ಲಿ ನೀವೆಲ್ಲ ಎಂಜಾಯ್ ಮಾಡ್ತೀರಾ, ಒಬ್ವಿಯಸ್ಲಿ ಎಂಜಾಯ್ ಮಾಡ್ತೀರಾ ಅನ್ಕೊಂಡು. ಎಂಜಾಯ್ ಮಾಡಲೇಬೇಕು, ಅರ್ಥ ಮಜ್ಜಿ ಹೇಳ್ಬಿಡೋರೆ. ಅವರು ತಣ್ಣಗಿರ್ಬೇಕು ಅಂತ. ಓಕೆ, ನನ್ ಮುಂಚೆ ಮಾಡ್ತಿದ್ರು ನಮ್ಮೂರಲ್ಲಿ, ಬಟ್ ನನಗೆ ಗೊತ್ತಿರಲಿಲ್ಲ ಅದೇನಕ್ಕೆ ಮಾಡ್ತಾರೆ ಅಂತ ಎಲ್ಲ. ಸೊ ಬೇಸಿಕಲಿ ಇವಾಗ ನಾನು ಅನ್ಕೊಂಡಿದ್ದೀನಿ, ನೋಡ್ತೀನಿ, ನನಗೂ ಸ್ವಲ್ಪ ನಾಲೆಜ್ ಬರುತ್ತೆ, ದೊಡ್ಡೋಳಾಗಿದ್ದೀನಿ. ಸೊ ಅನ್ವಿತಾ ಫಸ್ಟ್ ಏನೇ ದೊಡ್ಡೋಳಾಗಿದ್ದೀನಿ. ಹುಡುಗನೇ ಮಾಡ್ಬೇಕಾ, ಬಾಯೇ ಮಾಡ್ಬೇಕಾ? ಓಕೆ, ವೈ ಗೈಸ್, ಲೈಕ್ ಎನಿವೇಸ್ ವಿಲ್ ಸಿ ಹೌ ಇಟ್ ಗೋಸ್. ನಾನು ಹೋಗ್ತಾ ಇದ್ದೀನಿ. ಹಾಂ, ಸೊ ಯಾರೋ ಮಾಡ್ತಾರಂತೆ ಅಲ್ಲಿ, ನನಗೂ ಯಾರು ಮಾಡ್ತಾರೆ ಅಂತ ಗೊತ್ತಿಲ್ಲ. ಸೊ ನಾನು ನಿಮಗೂ ಡೈರೆಕ್ಟಾಗಿ ನಿಮ್ಮ ಜೊತೆ ನಾನು ಹೊಸಬ್ಳೆ ನೋಡೋದಕ್ಕೆ, ಬಿಕಾಸ್ ನನಗೆ ಐಡಿಯಾ ಇಲ್ಲ ಯಾರು ಮಾಡ್ತಾರೆ ಅಂತ. ಸೊ ವಿಲ್ ಸಿ ಹೂ ವಿಲ್ ಬಿ ಡೂಯಿಂಗ್ ಆ್ಯಂಡ್ ಕಂಪ್ಲೀಟ್ ವ್ಲಾಗ್ ತೋರಿಸ್ತೀನಿ ಗೈಸ್ ನಿಮಗೆ ಸೀರೀಸ್ ಮಾಡಿಕೊಂಡು. ಸೊ ಲೆಟ್ಸ್ ಗೋ ನಾ. ಓಕೆ, ರಾಗಿ ಮತ್ತೆ ಹಾಲು, ರಾಗಿ ಮತ್ತೆ ಹಾಲು ಗೈಸ್. ಅಮ್ಮ ಎತ್ಕೊಂಡು ಹೋಗ್ತೀನಿ ನೋಡ ಹಾಯ್ ಅಂತ. ಈ ನಾಯಿ ಬಂದ್ಬಿಟ್ಟೈತೆ. How are you feeling? Very good. ನಿಂಗೆ ಏನು ಅನಿಸ್ತಿದೆ? ಫಸ್ಟ್ ಟೈಮ್ ತಾನೇ ಇವೆಲ್ಲ? ಫಸ್ಟ್ ಟೈಮ್ ತಾನೆ. ಲಾಸ್ಟ್ ಟೈಮ್ ನೋಡಿದ್ದು, ಐ ಮೀನ್ ಲಾಸ್ಟ್ ಟೈಮ್ ನಮ್ಮ ಅಜ್ಜಿ ಒಬ್ಬರೇ ಬಂದಿದ್ರು ಅವಾಗ, ನಾವು ನೋಡಿರ್ಲಿಲ್ಲ ಲಾಸ್ಟ್ ಟೈಮ್. ಆ್ಯಂಡ್ ಇಷ್ಟು ಗ್ರ್ಯಾಂಡಾಗಿ ಮಾಡಿದ್ರು. ನಿಂಗೆ ಗೊತ್ತಾ ಗ್ರ್ಯಾಂಡಾಗಿ ಮಾಡಿರ್ಲಿಲ್ಲ? ನೆನ್ಸ್ಕೊತಾ ಇದೆಯಾ? ನಿಮ್ಮ ಅಮ್ಮ ನೆನ್ಸ್ಕೊತಾ ಇದೆಯಾ? ನೆನ್ಸ್ಕೊಂಡು ಒಂದೇ ಕಣ್ಣಲ್ಲಿ ಅಳ್ತವನ್ ಗೈಸ್ ಅವ್ರ ಅಮ್ಮ ನೆನ್ಸ್ಕೊಂಡು. ನಿದ್ದೆ ಮಾಡೋವಾಗ ಎಬ್ಬರಿಸುತ್ತಲ್ಲ ನಮ್ಮಜ್ಜಿ, ಅವ್ರ ಅಜ್ಜಿ ಎಬ್ಬರಿಸುವಂತೆ. ಜಯ
ಅವನು ಹೋಗ್ಬೇಕಂತ. ಓ ನೋಡಿ ಗೈಸ್, ಅನ್ವಿತಾ ತರ ಪೊಸೆಸಿವ್. Going on. You're enjoying it. Why you're seeing Ritual. Ritual. This is ritual. Knock knock. I guess ಅದನ್ನ ತಗೊಂಡು ಇವಾಗ ತಲೆ ಮೇಲೆ ಇಟ್ಕೊಂಡು ಹೋಗ್ತಾರಲ್ಲ. ನಾನು ಮೆತ್ತಗೆ ಬೇರೆ ಮಾತಾಡ್ತಾ ಇದ್ದೀನಿ, ಎಲ್ಲ ನೋಡ್ಕೊಂಡು. ಕಂಜೂಸ್ ನನ್ನ ಮಗ. It's okay guys. I will show you. Okay. ಎಲ್ಲ 11 ರೂಪಾಯಿ ಇಪ್ಪತ್ತಂತ ಹೇಳ್ರಿ. ಆಯಿಸದು ನನ್ನ ಸಹಿಸು, ಹೃದಯದ ಸಂಗಡ ನೋವು ಸಹ ಉಚಿತವಿದೆ, ಬಾ ಇನ್ನು. ಆಕ್ಚುಲಿ ನಮ್ಮ ಅಂಬಾಜಿ ಹೋಗ್ಬಾರ್ದು ಹೆಣ್ಮಕ್ಳು ಅಂದ್ರು. ಐ ಡೋಂಟ್ ನೋ ವೈ, ಬಟ್ ಏನೋ ಒಂದು ಕಾರಣ ಇರೋದು ಅದಕ್ಕೆ. ಅದೇ ಹೆಣ್ಮಕ್ಳು ಅಂತ ಅಲ್ಲ, ಯಾರು ಬೇಕೋ ಅವ್ರು ಹೋಗ್ಬೋದಿತ್ತು. ಆಂಟಿ ಜಯಲಕ್ಷ್ಮಿ ಆಂಟಿ ಹೇಳಿದ್ರು, ಬಟ್ ಹೋಗು ಅಂತ ಹೇಳಿದ್ರು. ಬಟ್ ಐ ಡೋಂಟ್ ನೋ ಶಿಟಲ್ ನಂಜಪ್ಪ ಸರ್ಕಲ್ಗೆ ಹೋದಾಗ ಹೋಗು ಅಂತ. ಮಕ್ಳು ಯಾರು ಹೋಗಿಲ್ಲ ಆ್ಯಕ್ಚುಲಿ. ಸೊ ನಾನು ನಮ್ಮ ಅಂಬಾಜಿ ಬೇಡ ಸುಮ್ಮನೆ ಇರು, ನಂಜಪ್ಪ ಸರ್ಕಲ್ಗೆ ಹೋಗ್ಬೇಡ ಅಂತ ಕಿರ್ಚಾಡ್ತವ್ರೆ. ಮಮತೆಯೇ ಅವಳಿಗೆ ಸಿರಿತನ, ಕರುಣೆಯೇ ಕರುಳಿನ ಗೆಳೆತನ, ದೇವರಿಗೂ ಮಾಡಿದ್ದಾನೆ ಗೈಸ್ ಅರ್ಧ ಬಂದಿರೋದೇ ಪ್ರಸಾದ ಅಂಬಾಜಿ ನೋಡಿ ನಾವೇಲಿ ಎಲ್ಲ ಹೋಗ್ತಾರೆ. ಅರ್ಧ ಪ್ರಸಾದ ತಿನ್ನೋಕೆ ಬರ್ತಿರೋದು, ಪ್ರಸಾದ ತಿನ್ನೋಕೆ ಬರ್ತಾರೆ. ನಮ್ಮ ಅಂಬಾಜಿ ನೋಡ್ತಿರ್ತಾರೆ ಅಲ್ಲ, ಅಲ್ಲಿಂದ ಹಾಕಿ ಶುರು ಮಾಡ್ತಾರೆ. ಅಲ್ಲೇ ನೆಕ್ಸ್ಟ್ ಡೇ ಎಲ್ಲ ಹೋಗ್ತೀರಾ ಗೈಸ್? ಯು ನೋ ಪ್ರಸಾದ ತಿನ್ನೋಕೆ ಹೋಗ್ತಾರೆ, ಪ್ರಸಾದಕ್ಕೆ ಹೋಗ್ತಾರೆ, ಪ್ರಸಾದ ತಿನ್ನಕ್ಕೆ ಹೋಗ್ತಾರೆ. ನೀವು ಏನಕ್ಕೆ? ಅದಕ್ಕೆ ಬಂದಿರೋದಾ? ದೇರ್ ನೋಡಲ್ವಾ? ವಿಹಾನ ನೆಟ್ಕೊಳ್ಳೋದಕ್ಕೆ ಬಂದಿರೋದು. ಈಸ್ಕೊಡಜ್ಜಿ ಅದೇ ಪ್ರಸಾದಕ್ಕೂ ಬಯಸ್ಕೊಟ್ಟು ರೌಡಿ ಗೈಸ್, ರೌಡಿ ನಂಬಾಜಿ. ಹಾಯ್ ಏನು ವೆರಿ ಗುಡ್. ಡಾನ್ ಅಜ್ಜಿ ಡಾನ್. ಅವಳೆ ತಾನೆ ದೇವರು, ಅವಳ ಸರಿ ಸಮ ಯಾರು ಕಾಣರು, ಅವಳ ಪ್ರೀತಿಯಲೇ ಜಗವೇ ಬೆಳಗುವುದು. ಅಮ್ಮ ನಿನಕು ಮೊದಲು ಜಗದಲ್ಲಿ ಯಾರಮ್ಮ, ಹೆತ್ತವಳು ಯಾರಮ್ಮ, ಹೊತ್ತವಳು ಯಾರಮ್ಮ, ಅವಳೆದೆ ಅಮೃತದಿ ಉತ್ತರವು. ಈ ಸಂದರ್ಭದಲ್ಲಿ ನಿಂಗೆ ಏನ್ ಅನಿಸ್ತಿದೆ ಹೇಳು? ಏನ್ ಹೇಳಯ್ಯ ಗೈಸ್, ನಮ್ಮ ಏನ್ ಹೇಳ್ತಾರಂತ ಕೇಳು. ಫ್ಲವರ್ ಬೊಕ್ಕೆ ಬರ್ತದಲ್ಲ, ಹಾ ಫ್ಲವರ್ ಬೊಕ್ಕೆನಾ? 500 ರೂಪಾಯಿ. ನಿಜವಾಗ್ಲೂ 500 ರೂಪಾಯಿ. ಹಾ ಬೈ ಅಲ್ಲಿ ಮುಯ್ದಾರಣ್ಯಪುರ ಅಲ್ಲಿ ಫ್ಲವರ್ ಬೊಕ್ಕೆ ಎಷ್ಟೇ 500 ಆಯ್ತಲ್ಲ ಅಲ್ಲ? ತುಪ್ಪನಾ?
ನಾನು ಬರೋದು ಲೇಟ್ ಆಗೋದು ಗೈಸ್. ಅಮ್ಮ ಏನೋ ಒಂದು ಕೆಲಸ ಹೇಳ್ಬಿಟ್ರು, ಅದಕ್ಕೆ ಬರೋದು ಲೇಟ್ ಆಗೋದು. ಬಿಟ್ಬಿಟ್ಟಿರ್ಬೇಕಲ್ಲ ಎಲ್ಲ ಮಕ್ಕ ನೋಡ್ತಾರೆ ಇವಾಗ. ಅವರೇ ನೋಡಿ ಎಷ್ಟೊಂದು ಜನ. ಅವರೇ, ಬಟ್ ನಾನು ಬರೋದು ಲೇಟ್ ಆಗೋಯ್ತು ಗೈಸ್. ನಮ್ಮಮ್ಮ ಅದು ಇದು ಅಂತ ಹೇಳ್ಬಿಟ್ರಾ, ಸೊ ಐ ಕುಡಂಟ್ ಕಮ್ ಸೂನ್, ಐ ಕುಡಂಟ್ ಮೇಕಪ್ ಸೂನ್. ಐ ಡೋಂಟ್ ನೋ ಪೀಪಲ್ ಆಗೋಗಿರ್ಬೇಕು ಗೈಸ್. ಸಾರಿ. ಗೈಸ್ ಅದು ಆ್ಯಕ್ಚುಲಿ ಸ್ವಲ್ಪನೇ ಮಾಡೋಕ್ಕಾಗಿತ್ತು, ಬಟ್ ಅಷ್ಟರಲ್ಲಿ ಬಿಟ್ಬಿಟ್ಟಿದ್ದು. ಅದೇನಿಲ್ಲ, ಅದನ್ನು ತೊಗೊಂಡೋಗಿ ನಾನು ನೋಡಿದ್ರಲ್ಲ, ಅದನ್ನ ತೊಗೊಂಡೋಗಿ ನೀರೊಳಗಡೆ ಹಾಕೋದು. ಹೌಸ್ ಇಟ್ ಲೈಕ್ ನೀವು ಫಸ್ಟ್ ಟೈಮ್ ಅನ್ಸ್ತದೆ. ಏನಂತಾನೆ ಅರ್ಥ ಆಗ್ತಾಯಿಲ್ಲ ಅವ್ಳಿಗೆ. ಏನೋ ನೀರಲ್ಲಿ ಬಿಟ್ಟರು, ಅದೇನು ಎಕ್ಸ್ಪ್ಲೇಂಡರ ನಮ್ಮ ಅಜ್ಜಿ. ತಣ್ಣಗಿರಲಿ, ಉಪ್ಪಾಗಿರ್ಲಿ, ಕೂಲ್ ಆಗಿರ್ಲಿ, ಕೋಪ ಕಮ್ಮಿ ಮಾಡ್ಕೊಂಡು ಅಷ್ಟೇ. ಓಕೆ, ಸೊ ನೆಕ್ಸ್ಟು ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಅಲ್ಲಿ ಎಂಡ್ ಮಾಡ್ತೀನಿ. ವಾಯ್ಸ್ ಕೇಳಿಸೋದೆ ಇಲ್ಲ, ನಂಗೆ ಐಡಿಯಾ ಇಲ್ಲ ಅದಕ್ಕೆ. ಗೈಸ್ ನಮ್ಮ ಅಮ್ಮನೂ ಅಲ್ಲಿವರು ನೋಡಿ, ದುರ್ಗಾ ಪರಮೇಶ್ವರಿ. ನಿನಕು ಮೊದಲು ಜಗದಲ್ಲಿ ಯಾರಮ್ಮ. ಸೊ ಗೈಸ್ ಇದಾಗಿತ್ತು ನಮ್ಮ ಊರ ಇನಿಷಿಯಲ್ ಫೇಸ್ ಊರ ಹಬ್ಬದ್ದು. ಏನೇ ಇವಾಗ ಜಸ್ಟ್ ಊರಹಬ್ಬ ಸ್ಟಾರ್ಟ್ ಆಗಿದೆ, ಪ್ರಿಪ್ರೇಷನ್ಸ್ ನಡೀತಿದೆ, ಇನ್ನು ಮುಂದೆ ಊರಹಬ್ಬ ಆಗುತ್ತೆ. ಅವ್ರು ಹೇಳಿದ್ವಲ್ಲ. ಓಕೆ, ಸೊ ಗೈಸ್ ಜೋಕ್ಸ್ ಅಪಾರ್ಟ್, ದಿಸ್ ವಾಸ್ ಇನಿಷಿಯಲ್ ಫೇಸ್. ಸೊ ಒಪ್ಪಲಿ ನೀವೆಲ್ಲರಿಗೂ ಇದೆಲ್ಲ ಒಬ್ಬೊಬ್ರು ಗೊತ್ತಿರುತ್ತೆ, ಒಬ್ಬೊಬ್ರು ಗೊತ್ತಿರಲ್ಲ. ಅಂದರೆ ತನಗೆ ಗೊತ್ತಿರಲಿಲ್ಲ ಅಲ್ಲಮ್ಮ. ಸೊ ಬೇಸಿಕಲಿ ಅವಳು ಗೊತ್ತಿರಲಿಲ್ಲ, ನನಗೆ ಗೊತ್ತಿತ್ತು, ಬಟ್ ಇದ್ರ ಹಿಂದಿನ ಕತೆ ಗೊತ್ತಿರಲಿಲ್ಲ ನನಗೆ. ಇಟ್ ವಾಸ್ ವೆರಿ ಶಾರ್ಟ್ ಆ್ಯಂಡ್ ಸಿಂಪಲ್, ಬಟ್ ನನಗೆ ಗೊತ್ತಿರಲಿಲ್ಲ. ಈ ವರ್ಷನೇ ಗೊತ್ತಾಗಿತ್ತು. ಸೊ ಇವನ್ ಐ ಎಂಜಾಯ್ಡ್ ಇಟ್. ಹೋಪ್ಫುಲಿ ಮುಂದೆ ಎಲ್ಲ ಚೆನ್ನಾಗಾಗುತ್ತೆ. ಕಮ್ಮಿಂಗ್ ಡೇಸ್, ಮೇನ್ ಡೇಸ್ ಕೂಡ ತುಂಬ ಚೆನ್ನಾಗಾಗುತ್ತೆ ಅಂತ. ಡೆಫಿನೆಟ್ಲಿ ಚೆನ್ನಾಗಾಗುತ್ತೆ. ಅಫ್ಕೋರ್ಸ್ ಇಟ್ಸ್ ದೇವಿ ಅಲ್ವಾ, ನಮ್ಮಮ್ಮ ದುರ್ಗಾ ಪರಮೇಶ್ವರಿ, ಗಂಗಾ ಪರಮೇಶ್ವರಿ ಗಂಗಾ ಪರಮೇಶ್ವರಿ ದೇವಿ ಅಲ್ಲಿ ನೆಲೆಸಿರೋದು. ಹೊಸದಾಗಿ ಕಟ್ಟಿರೋ ದೇವಸ್ಥಾನ ಅದು. ಅದಕ್ಕೆ ಈ ವರ್ಷ ಊರಹಬ್ಬ ಮಾಡಿದ್ದಾರೆ. ನೆಕ್ಸ್ಟು 5 years ಒಂದ್ಸತಿ ಮಾಡ್ತೀನಿ ಅಂತ ಹೇಳ್ತಿದ್ರು ಅಲ್ಲಿರೋ ಜಯಲಕ್ಷ್ಮಿ ಆಂಟಿ ಹೇಳ್ತಿದ್ರು. ಜಯಲಕ್ಷ್ಮಿ ಆಂಟಿನೆಲ್ಲ ಹೇಳ್ತಿದ್ದಿತ್ತು 5 years ಒಂದ್ಸತಿ ಅಂತ. ಐ ಮೀನ್ ನನ್ನ ಸಬ್ಸ್ಕ್ರೈಬರ್ಗೆ ಯಾರೋ ಗೊತ್ತಿಲ್ಲ, ಲೈಕ್ ನಮ್ಮ ಮನೆ ಹತ್ರ ಇರೋ ಆಂಟಿ ಹೇಳಿದರು. ಸೊ ಬೇಸಿಕಲಿ ಐ ಆಮ್ ವೆರಿ ಮಚ್ ಎಕ್ಸೈಟೆಡ್. ಐ ಡೋಂಟ್ ನೋ ಹೌ ಟು ಸ್ಪೀಕ್ ಆ್ಯಂಡ್ ವಾಟ್ ಟು ಸ್ಪೀಕ್ ಆ್ಯಂಡ್ ಆಲ್. ನಾನು ತುಂಬ ವೆಯ್ಟ್ ಮಾಡ್ತಿದ್ದೀನಿ. ಆ್ಯಂಡ್ ದಿಸ್ ವಿಲ್ ಬಿ ಇನ್ ಸೀರೀಸ್ ಫಾರ್ಮಲ್ಲಿ ಬರ್ತಾ ಇರುತ್ತೆ ಇದು. ನಾನು ಎಷ್ಟು ಸೀರೀಸ್ ಆಗುತ್ತೆ ಗೊತ್ತಿಲ್ಲ, ಮೇ ಬಿ 2ನೇ ಆಗೋದು, 2 ಮ್ಯಾಕ್ಸಿಮಮ್ 3 ಆಗುತ್ತೆ. ನೋಡಿ ಎಂಜಾಯ್ ಮಾಡಿ. ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಸೊ ದಟ್ ನಾನು ಯಾವುದೇ ಬ್ಲಾಗ್ ಹಾಕಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಗೈಸ್ ಟೇಕ್ ಕೇರ್, ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಡೋದು ಎಲ್ಲರಿಗೂ ಒಳ್ಳೆ ಆರೋಗ್ಯ ಮೇನ್ ಕೊಡಲಿ ಅಂತ. ಓಕೆ, ಬಾಯ್ ಗೈಸ್.